ಅಭ್ಯರ್ಥಿಗಳೇ, ಒಂದು ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದೇನಪ್ಪ ಅಂದ್ರೆ, ಅಗ್ನಿವೀರರಿಗೆ ಪ್ರತಿಯೊಂದು ರಾಜ್ಯದಲ್ಲಿ 20% ಮೀಸಲಾತಿಯನ್ನು ಪ್ರತಿಯೊಂದು ಜಾಬ್ನಲ್ಲಿ ಇಡಬೇಕಂತ ಈಗ ಏನು ಮಾಡಿದಾರಪ್ಪ ಅಂದ್ರೆ, ಗೃಹ ಸಚಿವರು ಅಮಿತ್ ಶಾ ಅವರು ಏನು ಮಾಡ್ಯಾರಪ್ಪ ಅಂದ್ರೆ ಒಂದು ಪತ್ರವನ್ನು ಬರೆದಾರೆ. ನಿನ್ನೆಲ್ಲ ಮೊನ್ನೆ ದಿವಸ ಎಲ್ಲ ಪತ್ರಿಕೆ ಒಳಗೆ ಪ್ರಕಟ ಆಗ್ಯದ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಎಲ್ಲದರಲ್ಲೂ 20% ಮೀಸಲಾತಿ ಸ್ಟೇಟ್ ರೀ. ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ದಾಗ 50% ರಿಸರ್ವೇಷನ್ ಇಡಬೇಕಂತ ಈಗಾಗಲೇ BSFನಲ್ಲಿ ಬಂದಿತ್ತು. ಅದೇ ರೀತಿಯಾಗಿ BSF, CRPF, CISF, ಆಸಾಂ ರೈಫಲ, ITBP, SSB ಇವುಗಳಿಗೆಲ್ಲ ಏನಪ್ಪ ಅಂದ್ರೆ 50% ಮೀಸಲಾತಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಈಗ ಹೊಸ ಸುದ್ದಿ ಏನಪ್ಪ ಅಂದರೆ, ಈಗ ಬಂದಂಥ ಹೊಸ ಸುದ್ದಿ, ಎಲ್ಲ ರಾಜ್ಯದಲ್ಲೂ 20% ಅಗ್ನಿವೀರರಿಗೆ ಮೀಸಲಾತಿ ಇಡಬೇಕಂತೇಳಿ ಪತ್ರವನ್ನು ಎಲ್ಲ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಎಲ್ಲ ಕಡೆ ಪತ್ರವನ್ನು ಈಗಾಗಲೇ ರವಾನೆ ಮಾಡಿದ್ದಾರೆ. ಅದ್ರ ಜೊತೆ ಕೆಲವೊಂದು ರಾಜ್ಯದವರು 2-3 ರಾಜ್ಯದವರು ಈಗಾಗಲೇ ಚಾಲನೆ ಕೊಟ್ಟುಬಿಟ್ಟಾರೆ. ಅಂದ್ರೆ ಅದಕ್ಕೆ ಒಪ್ಪಿಗೆ ಪತ್ರವನ್ನು ಸಹಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನೀವು ಅಗ್ನಿವೀರರಾಗ್ತಕ್ಕಂಥ ಅಭ್ಯರ್ಥಿಗಳು, ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಲ್ಲಿ ತಲೆಯಾಗ ಒಂದು ಏನಿರ್ತದೆ, 4 ವರ್ಷ ಹೋಗೋದು, 4 ವರ್ಷ ಆದಮೇಲೆ ಹೊರಗೆ ಬರೋದಾಗ್ತದೆ. ಅದಕ್ಕೆ ಆರ್ಮಿ ಬೇಡ, ಮತ್ತು ಯಾವುದಾದ್ರೂ ನೌಕರಿ ಇಡೋದು ವಿಚಾರ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳು, ಆಮೇಲೆ ಪಾಲಕರ ತಲೆಯಲ್ಲೂ ಇರ್ತದೆ. ಆ ಉದ್ದೇಶವನ್ನು ತಿಳಿದುಕೊಂಡು ಅರಿತುಕೊಂಡು ಈ ಅಗ್ನಿವೀರರು ಹೊರಗಡೆ ಬಂದ ತಕ್ಷಣ ಅವ್ರು ನೌಕರಿ ಇಡಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ಯಾರಪ್ಪ ಅಂದ್ರೆ 20% ಮೀಸಲಾತಿ ಸ್ಟೇಟ್ ಗೌರ್ಮೆಂಟ್ದಾಗ ರೀ. ನೋಡಿರಿ, ಜಾಬ್ಗಳು 2 ಟೈಪ್ ಇರ್ತಾವೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಸ್ಟೇಟ್ ಗೌರ್ಮೆಂಟ್ ಜಾಬ್ ಕಾಲ್ಫಾರ್ಮ್ ಬೇರೆ ಆಗ್ತಾವೆ ರೀ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕಾಲ್ಫಾರ್ಮ್ ಬೇರೆ ಆಗ್ತಾವೆ. ಸೆಂಟ್ರಲ್ ಗೌರ್ಮೆಂಟ್ದು ಕೆಲವೊಂದು ಅದರದೇ ಆದಂಥ ನಿಯಮಗಳು ಬೇರೆ ಇರ್ತಾವೆ, ಸ್ಟೇಟ್ ಗೌರ್ಮೆಂಟ್ದು ಅದರದೇ ಆದಂಥ ನಿಯಮಗಳು ಬೇರೆ ಇರ್ತಾವೆ. ಆದ್ರೆ ಕಡ್ಡಾಯವಾಗಿ ನಾವು ಬೆಲ್ಟ್ ನೌಕರಿ ಏನಂತೀವ್ರಲ್ಲ, ಬೆಲ್ಟ್ ನೌಕರಿ ಅಂದ್ರೆ ಗೊತ್ತಾಗತ್ತೆ ಎಲ್ಲರಿಗೂ. ಎಲ್ಲೆಲ್ಲಿ ಬೆಲ್ಟ್ ನೌಕರಿ ಇದಾವೆ ಅವು ಎಲ್ಲಕ್ಕೂ ಏನಪ್ಪ ಅಂದ್ರೆ ಮೀಸಲಾತಿ 20% ಕೊಡಬೇಕು. ಈಗ ಉದಾಹರಣೆ 100 ಸೀಟ್ ಇದಾವಂದ್ರೆ 20 ಸೀಟ್ ಅವ್ರಿಗೆ ತಿಳಿದ್ರು, ಸ್ಪೆಷಲ್ ಅವ್ರಿಗೆ ರೀ. 100ಕ್ಕೆ 20 ರೀ ಅವರೇಜ್. 20% ಅಂದ್ರೆ 100ಕ್ಕೆ 20 ಸೀಟ್ ಅಗ್ನಿವೀರರಿಗೆ ತೆಗೆಸಿದ ಮೀಸಲಾತಿ ಪತ್ರವನ್ನು ಮಾಡ್ಯಾರ. ಬಹುಶಃ ಇನ್ನು ಕೆಲವೊಂದು ರಾಜ್ಯದಾಗ ಜಾರಿ ಆಗ್ಯದ, ಎಲ್ಲ ಕಡೆ ಜಾರಿ ಆಗ್ತದೆ. ಆ ರೀತಿ ಆಯ್ತಪ್ಪ ಅಂದ್ರೆ ಮುಂದೆ ಏನಾಗ್ತದೆ ಅಂದ್ರೆ ಅಗ್ನಿವೀರರಿಗೆ ಈಗ, ಯಾಕಂದ್ರೆ ಅಗ್ನಿಪಥ ಯೋಜನೆ ಮಾಡಿ ಈಗ 4ನೇ ವರ್ಷ ರನ್ನಿಂಗ್ ಅದ, ನಿಮಗೆಲ್ಲ ಗೊತ್ತದ. ಈಗ 4ನೇ ವರ್ಷ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಹೊರಗಡೆ ಬರ್ಗುಡ್ದ ಅವ್ರಿಗೆ ಜಾಬ್ ಸಿಗುವಂಥ ಅವಕಾಶವನ್ನು ಮಾಡಿಕೊಟ್ಟಾರೆ. ನೀವು ಸಹಿತ ಒಳಗಡೆ ಹೋಗಿ ಹೊರಗಡೆ ಬರ್ಗುಡ್ದ ಜಾಬ್ ನಿಮ್ಗೆ ಸಿಗಬೇಕಂತೇಳಿ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಿಮ್ಗೆ ಅಗ್ನಿವೀರರ ಬಗ್ಗೆ ಗೊತ್ತಿರಬೇಕು. ಅಗ್ನಿಪಥ ಯೋಜನೆ ಏನು ಮಾಡಿದರು, ಮಾಡಿದ ನಂತರ ಅಲ್ಲಿ ಕೆಲವೊಂದು ನಿಯಮಗಳನ್ನ ಮಾಡ್ಕೊಂಡ್ರು. ಏನು ನಿಯಮ ಮಾಡ್ಕೊಂಡ್ರು ಅಂದ್ರೆ, 4 ವರ್ಷ 75% ಜನರಿಗೆ 4 ವರ್ಷ ರೀ, 75%. ಇನ್ನು 25% ಏನಪ್ಪ ಅಂದ್ರೆ ಮತ್ತು 15 ವರ್ಷ ಕಂಟಿನ್ಯೂ ರೀ. ಮತ್ತು 4 ವರ್ಷ ಪ್ಲಸ್ 15 ವರ್ಷ ಮುಂದೆ ಕಂಟಿನ್ಯೂ. ಆರ್ಮಿಯಲ್ಲಿ ನೀವು ಒಳ್ಳೆ ರೀತಿ ಫೈನಲ್ ಸಿಲೆಕ್ಷನ್ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ, ನೆಕ್ಸ್ಟ್ 15 ವರ್ಷ ಆಗೋರಿಗೆ ಮೊದಲೇದು ಎಲ್ಲಕ್ಕಿಂತ ಫಸ್ಟ್ ಏನಪ್ಪ ಅಂದ್ರೆ ನಿಮ್ಮ ನಡತೆ ರೀ. ಫಸ್ಟ್ ನಡತೆ ನೀವು ಒಳ್ಳೆಯವರಾಗಿರಬೇಕು, ಫಸ್ಟ್ ಅದು ಕೌಂಟ್ ಆಗೋದು. ಎರಡನೇದು ಅವ್ರು ಯಾವ ಟೈಮ್ ಪರೇಡ್ಗಳು ಕ್ಲಾಸ್ಗಳು ಇರ್ತಾವೆ ಆ ಟೈಮ್ದಾಗ ಕರೆಕ್ಟ್ ಸಮಯಕ್ಕೆ ಅಲ್ಲಿ ಹಾಜರಿರಬೇಕು. ಆಮೇಲೆ 3ನೇದು ನೀವು ಜಗಳಾಡೋದು ಅಲ್ಲಿ ಎಲ್ಲ ರೀತಿ ಇರ್ತಾವ್ರಿ, ಅಲ್ಲಿ ಎಲ್ಲ ರೀತಿ ಇರ್ತಾರೆ ಹುಡುಗರು. ಆ ರೀತಿ ಏನಾದರೂ ಕಂಡು ಬರ್ತಂದ್ರೆ ಅಂಥ ವಿದ್ಯಾರ್ಥಿಗಳು ಮುಂದುವರಿಯಂಗಿಲ್ಲ. ಆಮೇಲೆ ಫಿಸಿಕಲಿನೂ ಸ್ಟ್ರಾಂಗ್ ಇರಬೇಕು, ಮೆಡಿಕಲಿನೂ ಸ್ಟ್ರಾಂಗ್ ಇರಬೇಕು, ಮೆಂಟಲಿನೂ ಸ್ಟ್ರಾಂಗ್ ಇರಬೇಕು. ಅಂಥ ಅಭ್ಯರ್ಥಿಗಳನ್ನ ಮತ್ತೇನಪ್ಪ ಅಂದ್ರೆ 25% ಮತ್ತು 15 ವರ್ಷ ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ನೀವು ಹೊರಗಡೆ ಬಂದಮೇಲೆ ನಿಮ್ಗೆ ಅಗ್ನಿವೀರ ಆರ್ಮಿ ಅದು ಏನು ನೀವು ಜಾಬ್ ಮಾಡಿರ್ತೀರಿ ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಹೊರಗಡೆ ಬಂದಮೇಲೆ ನಿಮ್ಗೆ ರಿಸರ್ವೇಷನ್ ಬೇರೆ ಬೇರೆ ಎಲ್ಲ ಜಾಬ್ಗೆ ಹೋಗೋಕೆ ನಿಮ್ಗೆ ಒಳ್ಳೆಯ ಅವಕಾಶ ಇದೆ. ಇದೊಂದು ಸಿಹಿ ಸುದ್ದಿ, ಹೊಸಾದ ಇದು. ಫಸ್ಟ್ 5% ಅಷ್ಟೇ ಇತ್ತು ರೀ, ಅದು ಕೆಲವೊಂದಕ್ಕಿತ್ತು, ಕೆಲವೊಂದಕ್ಕೆ 3% ಇತ್ತು. ಆದರೆ ಈಗ ಟೋಟಲಾಗಿ ಏನು ಮಾಡ್ಯಾರಪ್ಪ ಅಂದ್ರೆ 20%, 20% ಎಲ್ಲದರೊಳಗೆ ರಿಸರ್ವೇಷನ್ ಮಾಡ್ಬೇಕಂತೇಳಿ ಈಗಾಗಲೇ ಕೇಂದ್ರ ಗೃಹ ಸಚಿವರು ಆದೇಶ ಪತ್ರವನ್ನು ಎಲ್ಲ ರಾಜ್ಯಕ್ಕೆ ರವಾನೆ ಮಾಡ್ಯಾರ. ಇನ್ನು ಬಹುಶಃ ಎಲ್ಲ ಕಡೆ ಚಾಲನೆ ಆಗ್ತದೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ
ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.